ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವೈದೇಹಿಗೆ ನಮ್ಮ ಜೊತೆ ಯಾವ ಜನ್ಮದಲ್ಲೋ ಸಂಬಂಧ ಇರೋದಕ್ಕೆ ಅಲ್ವಾ ನಮ್ಮ ದೇವಾಂಶನ ಕಾಪಾಡಿದ್ದು. ಆ ಋಣನ ತೀರ್ಸೋದಕ್ಕೆ ವೈದೇಹಿ ಮದುವೆನ ನನ್ನ ಕೈಯಾರೆ ಮಾಡಬೇಕು ಅಂತ ನಮ್ಮನೆ ಕರ್ಕೊಂಡ್ಬಂದಿದ್ದೀನಿ. ಏನು ಮದ್ವೆನಾ? ಹೌದು ಕೌಸಲ್ಯ, ನಮ್ಮ ಮಗನ ಪ್ರಾಣ ಕಾಪಾಡೋದಕ್ಕೆ ಹೋಗಿ ಅವಳ ಮದುವೆ ನಿಂತು ಹೋಯ್ತು. ಈಗ ಮದುವೆ ಮಾಡೋ ಜವಾಬ್ದಾರಿ ನಮ್ದಲ್ವಾ? ಖಂಡಿತ ಹೌದು ರೀ. ನಿಮ್ ಮಾತಿಗೆ ನಾನು ಯಾವತ್ತಿಲ್ಲ ಅಂದಿದ್ದೀನಿ. ಒಂದ್ ಹೆಣ್ಮಗುಗೆ ಕನ್ಯಾದಾನ ಮಾಡ್ಕೊಡೋದಕ್ಕಿಂತ ದೊಡ್ಡ ಕೆಲಸ ಇನ್ಯಾವುದಿದೆ ಹೇಳಿ? ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ಸೋಣ. ಒಳ್ಳೆ ಕೆಲಸ ಮಾಡಿದ್ಯಾ ನೀನು. ಬರೀ ಮದ್ವೆ ಮಾಡಿಸೋದೇನೋ, ನನ್ ಮೊಮ್ಮಗನ ಪ್ರಾಣ ಕಾಪಾಡಿದ್ದಕ್ಕೆ ದೇವಸ್ಥಾನ ಕಟ್ಸಿದ್ರು ಕಮ್ಮಿನೇ. ನೀನ್ ಬರೀ ಅವನೊಬ್ಬನ ಪ್ರಾಣ ಕಾಪಾಡ್ಲಿಲ್ಲಮ್ಮ, ನಮ್ಮೆಲ್ಲರ ಪ್ರಾಣನೂ ಕಾಪಾಡ್ದೆ. ಈ ಮನೆ ಬೆಳಕನ್ನು ಕಾಪಾಡ್ದೆ. ನೋಡೋ, ಒಳ್ಳೆ ಸಂಬಂಧ ತಗೊಂಡ್ ಬಾ. ನಿನ್ ಮಗನ ಮದ್ವೆಗಿಂತ ಗ್ರ್ಯಾಂಡ್ ಆಗಿ ಮಾಡೋಣ. ದೇವಾಂಶ್, ನೆನಪಿಟ್ಕೋ, ನಮ್ಮೆಲ್ರಿಗಿಂತ ನಿನ್ ಮೇಲೆ ಜವಾಬ್ದಾರಿ ಜಾಸ್ತಿ ಇರೋದು. ನೀನೇ ಹತ್ರ ನಿಂತು ಇವಳು ಮದುವೆ ಮಾಡಿಸ್ಬೇಕು. ಮಾಡಿಸ್ತಾನ್ ಸರಿ, ಅಷ್ಟಕ್ಕೂ ದೇವಾಂಶ್ ಯಾಕೆ ಹಾಗೆ ಓಡೋಡ್ಕೊಂಡ್ ಬಂದ ಅಂತ ಹೇಳಲೇ ಇಲ್ವಲ್ಲ? ಹೌದಲ್ವಾ? ಆ ವಿಷಯನೇ ಮರ್ತ್ಬಿಟ್ಟಿದ್ದೆ. ಯಾಕಷ್ಟು ಅರ್ಜೆಂಟಲ್ಲಿ ಬಂದೆ? ಮೆಟ್ಲಿಂದ ಹಾಗೆ ಇಳಿತಾರೇನೋ ದೇವಾಂಶ್? ಏನೋ ನಿನ್ನ ಕಾಪಾಡೋದಿಕ್ಕೆ ಹುಟ್ಟಿದಾಳೇನೋ ಥರ ವೈದೇಹಿ ಹಿಡ್ಕೊಂಡ್ಲು. ಇಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ. ಹೇಳು, ಯಾಕೆ ಅರ್ಜೆಂಟಾಗಿ ಬಂದೆ? ಯಾಕಂದ್ರೆ ಏನಂತ ಹೇಳಿ ಇಂದು ಒಂದೇ ಸಲ ಇಲ್ಲಿ ಉಸಿರು ನಿಂತು ಹೋಗುತ್ತೇನೋ ಅಂತ ಅನ್ನಿಸ್ತು. ಸಹಿಸ್ಕೊಳಕ್ಕಾಗ್ಲಿಲ್ಲ. ಅದಕ್ಕೆ ಇಲ್ಲಿಗೆ ಓಡ್ಕೊಂಡು ಬಂದೆ. ಏನಾಯ್ತು ದೇವಾ? ಹಾಸ್ಪಿಟಲ್ಗೆ ಹೋಗೋಣವೇನೋ? ಪರವಾಗಿಲ್ಲ ಬಿಡಮ್ಮ, ಉಸಿರು ವಾಪಸ್ ಬಂದಿದೆ.
ಶ್ರೇಯಾ, ಡಾಕ್ಟರ್ ಹೇಳಿದ ನೆನಪಿದೆ ಅಲ್ವಾ? ಟೈಮ್ ಟು ಟೈಮ್ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡ್ತಾರೋ. ನೀನು ಇನ್ನೂ ಪೂರ್ತಿಯಾಗಿ ಗುಣ ಆಗಿಲ್ಲ. ಈ ಥರ ಸಣ್ಣ ಪುಟ್ಟ ನೋವಿರುತ್ತೆ ಅಮ್ಮ. ಶ್ರೇಯಾ, ಪ್ರತಿ ಕ್ಷಣ ನೀನು ಹತ್ರ ಇದ್ದು ನೋಡ್ಕೋಬೇಕು. ಸರಿ ಮಾವ. ಮದ್ವೆ ಮುರಿದೋಗಿದ್ರು ಅಕ್ಕನ ಇಲ್ಲಿ ಕಳ್ಸೋದಿಕ್ಕೆ ಅಜ್ಜಿ ಹೇಗೆ ಒಪ್ಕೊಂಡ್ರು? ಪಾಪ ಅವ್ರು ತಡಿಯಕ್ ನೋಡಿರ್ತಾರೆ. ಮಾವ ಬಲ್ವಂತ ಮಾಡಿ ಕರ್ಕೊಂಡ್ ಬಂದಿರ್ಬೇಕು. ಈಗ ಎಷ್ಟು ಟೆನ್ಷನ್ ಆಗ್ತಾರೋ ಏನೋ. ಶ್ರೇಯಾ, ನಿಮ್ಮ ಅಕ್ಕನ ಒಳಗಡೆ ಕರ್ಕೊಂಡು ಹೋಗಮ್ಮ. ನಡಿಯಕ್ಕ. ಶ್ರೇಯಾ, ನಾನು ಕರ್ಕೊಂಡೋಗ್ತೀನಿ. ಬಾ ವೈದೇಹಿ. ಶ್ರೇಯಾ, ದೇವಾಂಶನ ರೂಮಿಗೆ ಕರ್ಕೊಂಡು ಹೋಗು. ಹುಷಾರು ಕಂದ. ಎಲ್ಲೋ ಮಿಸ್ ಹೊಡಿತಿದ್ಯಲ್ಲ. ನಡೆಯೋದಕ್ಕೆ ಆಗ್ದಿರೋನು ಓಡೋಡ್ಕೊಂಡ್ ಕೆಳಗ್ ಬಂದ. ಸಂಬಂಧ ಅನುಬಂಧ ಅಂತ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಿದ್ದಾನಲ್ಲ. ಆಮೇಲೆ ಮಾವ ವೈದೇಹಿ ಮದ್ವೆ ಅಂದಿದ ತಕ್ಷಣ ಸಡನ್ ಆಗಿ ಡಲ್ ಆಗ್ಬಿಟ್ನಲ್ಲ. ಏನೋ ನಡೀತಾ ಇದೆಯಲ್ಲ. ಇವನ್ ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಮಾಡೋಣ. ಏನಪ್ಪ? ನಿಜ ಹೇಳು, ಇದು ನಿನ್ ಕೆಲ್ಸ ತಾನೆ? ಯಾವುದು? ಏನು ಗೊತ್ತಿಲ್ದೇ ಒಂಥರ ಮಾತಾಡ್ಬೇಡ. ದೇವಾಂಶನ್ ಸಾಯಿಸೋಕೆ ಹುಡುಗನ್ ಕಳ್ಸಿದೀನಿ ತಾನೆ? ಹಾಗೆ ಅನ್ಕೋ ಅಪ್ಪ. ಅದಕ್ಕೆ ಏನಿವಾಗ? ಏನು ಅಂತ ಕೇಳ್ತಿಯಲ್ಲೋ? ಹುಚ್ಚೇನಾದ್ರೂ ಹಿಡಿದೀಯಾ ನಿನ್ಗೆ? ಇಂಥ ಕೆಲ್ಸಕ್ಕೆ ಬಾರ್ದು ಯೋಚನೆ ಹೇಗೋ ಬಂತು ನಿನ್ಗೆ? ಯಾಕೆ ಅವನಿಗೆ ಮುಹೂರ್ತ ಇಡಿಸ್ದೆ ಅಂತ ನಿನಗೆ ನೋವಾಗ್ತಾ ಇದೆಯಾ? ಹೊಸ್ದಾಗೇನಾದ್ರೂ ಅವನ ಮೇಲೆ ಪ್ರೀತಿ ಗೀತಿ ಹುಡ್ತಾ ಏನು? ಅವನ ಮೇಲೆ ಪ್ರೀತಿ ಅಲ್ವೋ, ನಿನಗೇನಾಗುತ್ತೋ ಅನ್ನೋ ಭಯ. ನನ್ಗೇನಾಗುತ್ತೆ? ಅವನು ಹೋದ್ರೆ ನನಗೆ ಪಟ್ಟಾಭಿಷೇಕ ಮಾಡ್ತಾರೆ. ಅವನು ಇಲ್ದೇ ಇದ್ರೆ ಪಟ್ಟಾಭಿಷೇಕ ಮಾಡ್ತಾರೆ ಹೊರತು ನೀನಿಲ್ದೇ ಇದ್ರೆ ಅಲ್ಲ. ಒಂದ್ ವೇಳೆ ನಿಮ್ ದೊಡ್ಡಪ್ಪನ್ಗೇನಾದ್ರೂ ವಿಷಯ ಗೊತ್ತಾದ್ರೆ ಅಲ್ಲೇ ಕತ್ತರಿಸ್ಬಿಡ್ತಾನೆ. ಗೊತ್ತಿಲ್ಲ ಅಪ್ಪ. ಗೊತ್ತಾದ್ರೂ ಹಾಗೆ ಮಾಡೋದಕ್ಕೆ ಅವ್ರು ಇರೋದಿಲ್ಲ. ಎಷ್ಟು ಜನರನ್ನ ಇಲ್ದಂಗ್ ಮಾಡ್ತೀಯೋ? ನೀನ್ ಹಾಗೆ ಮಾಡ್ತಾ ಹೋದ್ರೆ ಅಪರಾಧಿಯಾಗಿ ಉಳ್ಕೊಂಡ್ಬಿಡ್ತೀಯ. ಪಟ್ಟಾಭಿಷೇಕ ನಡೆಯಲ್ಲ. ಇಷ್ಟು ಸಣ್ಣ ಲಾಜಿಕ್ ಹೇಗೋ ಮರೀತಿದ್ಯಾ? ಎಲ್ರೂ ಇರಬೇಕು, ಆದ್ರೆ ನಮ್ಮ ಬುದ್ಧಿವಂತಿಕೆಯಿಂದ ನಮಗ್ ಬೇಕಾದನ್ನ ಪಡ್ಕೋಬೇಕು. ಹಾಗೆ ಯೋಚಿಸು. ಏನು ಯೋಚನೆ ಮಾಡಬೇಕು? ನಮಗಿರೋ ಬುದ್ಧಿವಂತಿಕೆಗೆ ಪಟ್ಟಾಭಿಷೇಕ ಆಗಿರಲಿ, ಸಿಂಗಲ್ ಪಟ್ಟ ಕೂಡ ಸಿಗೋದಿಲ್ಲ. ಎಲ್ಲನೂ ಕಳ್ಕೋಬೇಕಾಗತ್ತೆ. ಆದರೂ ನಾನೇನು ಮಾಡ್ತೀನಿ ಅಂತ ನನಗೆ ಗೊತ್ತು ಅಪ್ಪ. ನನಗೆ ಕ್ಲಾರಿಟಿ ಇದೆ. ಈ ಸಲನೂ ಅವ್ರನ್ನ ಕೇಳ್ಬಿಟ್ಟೆ ಮುಹೂರ್ತ ಇಡ್ಬೇಕಾ? ಛೆ, ಬಾ ಅಮ್ಮ. ಇದೇ ನಿನ್ ರೂಮು. ಹೇಗಿದೆ? ನಿನಗೊಂದು ವಿಷಯ ಗೊತ್ತಾ? ಇದು ನಿನ್ ಮನೆನೇ ಆಗ್ಬೇಕಾಗಿತ್ತು. ಯಾಕೆ ಅಂತ ಗೊತ್ತಾ? ಸಂಬಂಧ ಬೆಳೆಸಕ್ಕೆ ನಿಮ್ ಮನೆಗ್ ಬಂದಾಗ ನಿನ್ನ ನೋಡಿ ನನ್ ಮೊಮ್ಮಗ ಪ್ರೀತಿ ಮಾಡಿದ್ದು ನಿನ್ನೆ ಅನ್ಕೊಂಡೆ. ಆದ್ರೆ ನಿನ್ ತಂಗಿನ ಅಂತ ಆಮೇಲೆ ಗೊತ್ತಾಯ್ತು. ಆಗ ನಾನ್ ಅನ್ಕೊಂಡಿದ್ದೆ ನಿಜ ಆಗಿದ್ರೆ ಈ ಮನೆಗೆ ನೀನೇ ಸೊಸೆ ಆಗ್ತಾ ಇದ್ದೆ. ಹೋಗ್ಲಿ ಬಿಡು, ಈ ಮನೆಗೆ ಸೊಸೆ ಆಗ್ದಿದ್ರೇನಂತೆ. ಅದಕ್ಕಿಂತ ದೊಡ್ಡ ಸಂಬಂಧನೇ ಬೆಳೆದಿದೆ. ನನ್ನ ಮೊಮ್ಮಗನ ಪ್ರಾಣ ಕಾಪಾಡಿದೆ ಅಂದ್ಮೇಲೆ ನೀನ್ ಈ ಮನೆ ಸೊಸೆಗಿಂತ ಹೆಚ್ಚಮ್ಮ. ಅದಕ್ಕೆ ನನ್ನ ಮಗ ನಿನ್ನ ಇಲ್ಲಿ ಕರ್ಕೊಂಬಂದಿರೋದು. ನಿನ್ ಜವಾಬ್ದಾರಿ ಅವನು ಹೊತ್ತಿದ್ದಾನೆ. ನಿನಗೆ ಮದುವೆ ಮಾಡಿಸಿ ಆ ಜವಾಬ್ದಾರಿ
ಸಂಬಂಧ ಬೆಳೆಸಕ್ಕೆ ನಿಮ್ಮ ಮನೆಗೆ ಬಂದಾಗ ನಿನ್ನ ನೋಡಿ ನನ್ನ ಮೊಮ್ಮಗ ಪ್ರೀತಿ ಮಾಡಿದ್ದು ನಿನ್ನೆ ಅನ್ಕೊಂಡೆ. ಆದ್ರೆ ನಿನ್ ತಂಗಿನ ಅಂತ ಆಮೇಲೆ ಗೊತ್ತಾಯ್ತು. ಆಗ ನಾನು ಅನ್ಕೊಂಡಿದ್ದೆ ನಿಜ ಆಗಿದ್ರೆ ಈ ಮನೆಗೆ ನೀನೇ ಸೊಸೆ ಆಗ್ತಾ ಇದ್ದೆ. ನನ್ನ ಮೊಮ್ಮಗನ ಪ್ರಾಣ ಕಾಪಾಡಿದೆ ಅಂದ್ಮೇಲೆ ನೀನ್ ಈ ಮನೆ ಸೊಸೆಗಿಂತ ಹೆಚ್ಚಮ್ಮ. ನನ್ನ ಹೆಸರಲ್ಲಿ ಅದೃಷ್ಟ ಬರ್ದೆ, ಆದ್ರೆ ಅನುಭವಿಸೋ ಯೋಗನ್ ಮಾತ್ರ ನನಗೆ ಕೊಡ್ಲಿಲ್ವಲ್ಲ ರಾಮ. ಹೋಗ್ಲಿ, ಎಲ್ಲಾನು ಬಿಟ್ಟು ದೂರ ಹೋಗೋಣ ಅನ್ಕೊಂಡ್ರೆ ಅದಕ್ಕೂ ನೀನು ಒಪ್ತಾ ಇಲ್ಲ. ಎಲ್ಲಾನು ನನಗೆ ಸೇರಿದ್ರು ಕೂಡ ಯಾವುದನ್ನು ಹೇಳ್ಕೊಳ್ದೇ ಇರೋ ಹಾಗೆ ಯಾಕೆ ಮಾಡ್ದೆ? ಪ್ರೀತಿ ಹೇಳ್ಕೊಳ್ಬೇಕಾದ ಸಮಯದಲ್ಲಿ ಮುಚ್ಚಿಟ್ಕೊಂಡು ಬದುಕೋ ಹಾಗೆ ಮಾಡ್ತಿದ್ಯಾ? ಯಾಕೆ ನನಗೆ ಹೀಗೆ ಶಿಕ್ಷೆ ಕೊಡ್ತಿದ್ಯಾ? ನನ್ನ ಜೊತೆಗೆ ನನ್ನನ್ನು ಪ್ರೀತಿಸ್ತಿರೋ ವ್ಯಕ್ತಿಗೂ ಕೂಡ ಯಾಕಿಂಥ ನರಕ ತೋರಿಸ್ತಿದ್ಯಾ? ಆದಷ್ಟು ಬೇಗ ವೈದೇಹಿಗೊಂದು ಒಳ್ಳೆ ಸಂಬಂಧ ನೋಡ್ಬೇಕು ಕೌಸಲ್ಯ. ಯಾಕೆ ಮಾತಾಡ್ತಿಲ್ಲ ಕೌಸಲ್ಯ? ವೈದೇಹಿಂಗ್ ಕರ್ಕೊಂಬಂದು ಒಳ್ಳೆ ಕೆಲಸನೇ ಮಾಡಿದಿನಲ್ಲ. ಒಂದು ಹುಡುಗಿಗೆ ಮದುವೆ ಮಾಡಿಸೋದಕ್ಕಿಂತ ಹೆಚ್ಚಾಗಿ ಪುಣ್ಯದ ಕೆಲಸ ಇನ್ನೇನಿದೆ ನೀನೇ ಹೇಳು. ಒಳ್ಳೇದೇ ರೀ, ಆದ್ರೆ ನಾನು ನನ್ನ ಮಗನ ಜೀವನದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಇದನ್ನೆಲ್ಲ ಯಾರು ಮಾಡಿದ್ರೋ ಯಾಕೆ ಮಾಡಿದ್ರೋ ಗೊತ್ತಿಲ್ಲ ಕೌಸಲ್ಯ. ನಮ್ಮ ಅದೃಷ್ಟನೋ ನಾವು ಮಾಡಿರುವಂಥ ಪುಣ್ಯನೋ ನಮ್ಮ ಮಗ ಹುಷಾರಾಗಿ ವಾಪಸ್ ಬಂದಿದ್ದಾನೆ. ಆದರೆ ಇದೆಲ್ಲ ಯಾರು ಮಾಡಿದ್ರು ಅಂತ ತಿಳ್ಕೊಂಡು ಅವ್ರಿಗೆ ಶಿಕ್ಷೆ ಕೊಡೋ ತನಕ ಬಿಡೋದಿಲ್ಲ. ದೇಹಕ್ಕಾಗಿರೋ ಗಾಯದ ಬಗ್ಗೆ ಅಲ್ಲ ರೀ, ಮನ್ಸಿನ ಗಾಯನ ಯಾರು ಸರಿ ಮಾಡ್ತಾರೆ? ಮದ್ವೆ ಆದಾಗಿಂದ ಅವನ್ ಸಂತೋಷವಾಗಿಲ್ಲ, ಹೆಂಡತಿ ಜೊತೆ ಖುಷಿಯಾಗಿಲ್ಲ. ಖುಷಿಯಾಗಿಲ್ಲ ಅಂದ್ರೆ ಏನರ್ಥ? ಅವನ್ ಪ್ರೀತಿ ಮದ್ವೆ ಆಗಿರೋ ಹುಡುಗಿನೇ ಅಲ್ವಾ? ಇಬ್ರು ಸಂತೋಷವಾಗೇ ಇರ್ತಾರೆ, ಅದರಲ್ಲಿ ಯಾವ ಸಂದೇಹನೂ ಇಲ್ಲ ಕೌಸಲ್ಯ. ಅವನ್ ಯಾವುದೋ ಬೇಜಾರಲ್ಲೋ ಸಿಟ್ ಮಾಡ್ಕೊಂಡಿರೋದನ್ನ ನೋಡಿ ತಪ್ಪು ತಿಳ್ಕೊಂಡಿರ್ತೀಯ. ನೀನ್ ಜಾಸ್ತಿ ಯೋಚನೆ ಮಾಡಿ ಮನ್ಸು ಕೆಡ್ಸ್ಕೋಬೇಡ. ಅವನ್ ಮನ್ಸನ್ನ ಹೇಗ್ ಬದಲಾಯಿಸ್ಲಿ? ನಾನು ಅವರಿಂದ ದೂರ ಇದ್ದಾಗ್ಲೇ ನನ್ನ ಭೇಟಿ ಆಗಕ್ ನೋಡ್ತಿದ್ರು. ಇವಾಗ ಒಂದೇ ಮನೆಯಲ್ಲಿರುವಾಗ ಸುಮ್ಮನೆ ಇರ್ತಾರ? ಏನೋ ಒಂದ್ ನೆಪ ಮಾಡಿ ಮಾತಾಡ್ಬೇಕು ಅಂತಾನೆ ನೋಡ್ತಾರೆ. ಇಲ್ಲಿ ಯಾರಿಗೆ ಏನೇ ಅನುಮಾನ ಬಂದ್ರು ನನ್ನ ತಂಗಿ ಶ್ರೀಯಾ ಜೀವನ ಹಾಳಾಗಿ ಹೋಗುತ್ತೆ. ತುಂಬಾ ಹುಷಾರಾಗಿರ್ಬೇಕು. ಅವ್ರ ಕಣ್ಣಿಗೆ ಬೀಳ್ದೇ ಇರೋ ಹಾಗೆ ನೋಡ್ಕೋಬೇಕು. ನೀವ್ಯಾಕೆ ಬಂದ್ರಿ? ನನಗೆ ಗೊತ್ತಿತ್ತು ನೀವಿಲ್ಲಿಗೆ ಬರ್ತೀರಾ ಅಂತ. ಇದೇನಾ ಕಾಡಲ್ಲ, ಯಾರು ಇಲ್ಲ ಅಂತ ಅನ್ಕೊಳಕ್ಕೆ. ಯಾರಾದ್ರೂ ನೋಡಿದ್ರೆ ಸಮಸ್ಯೆ ಆಗತ್ತೆ. ಮೊದಲು ಹೋಗಿ.
ನಿನ್ ರಾಮನ ನನ್ನ ಹತ್ರ ಬಿಟ್ಟು ಹೋಗಿದ್ಯಲ್ಲ, ಕೊಟ್ಟು ಹೋಗೋಣ ಅಂತ ಬಂದೆ. ಇರು, ಸ್ವಲ್ಪ ಮಾತಾಡೋಣ. ನಿನ್ ಜೊತೆ ಅಲ್ಲ, ಈ ರಾಮನ್ ಜೊತೆ. ಏನ್ ರಾಮ ಇದು? ನಮ್ ಪ್ರೀತಿಗೆ ನೀನೇ ಸಾಕ್ಷಿ. ನಿನಗ್ ಗೊತ್ತಿಲ್ದೆ ನಮ್ಮಿಬ್ರ ಮಧ್ಯೆ ಏನೂ ನಡೆದಿಲ್ಲ ಅಲ್ವಾ? ಆದ್ರೂ ಯಾಕೆ ಹೀಗೆ ಮಾಡ್ದೆ? ಅಷ್ಟಕ್ಕೂ ನಿನ್ಮೇಲೆ ಯಾಕೆ ಕಂಪ್ಲೇಂಟ್ ಹೇಳ್ಬೇಕು ಹೇಳು? ಭೇಟಿ ಆಗೋಕೆ ಪ್ರತಿ ಸಲನೂ ಅವಕಾಶ ಕೊಡ್ತಾನೆ ಇದೆಯಾ, ಆದರೆ ನಾವು ಅದನ್ನು ಉಪಯೋಗಿಸ್ಕೋಬೇಕಲ್ವಾ? ಇಲ್ಲಿ ನೋಡು, ಈಗಲೂ ಕೂಡ ಮತ್ತೆ ಇನ್ಯಾವತ್ತೂ ಭೇಟಿ ಆಗಲ್ಲ ಅನ್ಕೊಂಡಿದ್ದವ್ರನ್ನ ಎದುರು ಬದ್ರು ನಿಲ್ಸಿದ್ಯಾ? ಇವಾಗಾದ್ರೂ ಮನ್ಸು ಬದಲಾಗುತ್ತೋ ಇಲ್ವೋ? ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರೋದು ನನಗೆ ಮದ್ವೆ ಮಾಡ್ಸೋದಕ್ಕೆ. ಅದನ್ನ ಹೇಳು ರಾಮ. ಮದ್ವೆ ನಿಜವಾಗ್ಲೂ ಮಾಡ್ಕೋತೀಯಾ? ಆಲ್ರೆಡಿ ಅಪ್ಪ ಸಂಬಂಧಗಳನ್ನ ನೋಡೋಕೆ ಶುರು ಮಾಡಿದ್ದಾರೆ. ದೊಡ್ಡ ದೊಡ್ಡ ಸಂಬಂಧಗಳನ್ನ ಕರ್ಕೊಂಡು ಬರ್ತಾರೆ. ನೀನ್ ಮದ್ವೆ ಮಾಡ್ಕೋತೀಯಾ ಹೇಳು? ಮಾಡ್ಕೊಳ್ತೀನೋ ಇಲ್ವೋ, ಅದು ನನ್ನ ಮನಸ್ಸಿಗೆ ಸಂಬಂಧಪಟ್ಟ ವಿಷಯ. ಆ ಮನ್ಸು ನಂದು ವೈದೇಹಿ. ನಿನ್ ಮನ್ಸಲ್ಲಿ ನಾನೇ ತುಂಬಿದ್ದೀನಿ. ನನ್ನನ್ ಬೇಡ ಅಂದು ನಿನ್ ಮನ್ಸನ್ನ, ನಿನ್ ಜೀವನನ ಬೇರೆ ಯಾರಿಗೂ ಒಪ್ಸಲ್ಲ. ಹಾಗಂತ ನಿಮ್ ಜೀವನದಲ್ಲಿ ನಾನು ಇರ್ತೀನಿ ಅಂತ ಹೇಗೆ ಅನ್ಕೊಳ್ತೀರಾ? ಆ ಸ್ಥಾನ ನನ್ನ ತಂಗಿದು. ಅವಳನ್ನು ಮರ್ತು ನೀವ್ ಈ ರೀತಿ ಅನ್ಕೊಳ್ಳೋದು ತಪ್ಪು. ನನಗೆ ಹಾಗನ್ನಿಸ್ತಾ ಇಲ್ಲ ವೈದೇಹಿ. ನೀನು ನಾನು ಒಂದಾಗ್ಬೇಕನ್ನೋದು ತಪ್ಪೇ ಆಗಿದ್ರೆ ಇವೆಲ್ಲ ಯಾಕೆ ನಡೆಯುತ್ತೆ? ಎಷ್ಟೇ ದೂರ ಆಗ್ಬೇಕು ಅನ್ಕೊಂಡ್ರು ಅಷ್ಟೇ ಹತ್ರ ಯಾಕೆ ಆಗ್ತಿದೀವಿ? ನೀನು ಅಥವಾ ನಾನು ಬೇಕು ಅಂತ ಮಾಡ್ತಿರೋದಲ್ಲ ಅಲ್ವಾ? ಎಲ್ಲ ದೇವ್ರು ಮಾಡ್ತಿರೋದೆ. ನೀನ್ ಮತ್ತೆ ನನ್ನ ನೋಡಲ್ಲ ಅಂತ ನೆನ್ನೆನೆ ಹೊರಟೋದೆ ಅಲ್ವಾ? ಆ ದೇವ್ರ ಸಂಕಲ್ಪ ಇಲ್ಲದೆ ಹೋಗಿದ್ರೆ ಮಾರನೇ ದಿನನೇ ನಮ್ಮ ಮನೆಗೆ ಯಾಕೆ ಬರ್ತಿದ್ದೆ?